ನಮಸ್ಕಾರ ಎಲ್ಲರಿಗೂ. ಇವತ್ತು ಮಕ್ಕಳಿಗೆ ನಾನು ಹೈ ಫ್ರೀಕ್ವೆನ್ಸಿ ವರ್ಡ್ಸನ್ನು ಕಲಿಸ್ತಾ ಇದ್ದೇನೆ. ಹೈ ಫ್ರೀಕ್ವೆನ್ಸಿ ವರ್ಡ್ಸ್ ಹೇಳಿದರೆ ಯಾವುದಾದ್ರೂ ಒಂದು ಸ್ಟೋರಿ ಓದುವಾಗ ಅಥವಾ ಪ್ಯಾರಾಗ್ರಾಫ್ ಓದುವಾಗ ಅಥವಾ ನ್ಯೂಸ್ ಪೇಪರ್ ಓದುವಾಗ ಆಗಾಗ ಅದು ಶಬ್ದ ರಿಪೀಟ್ ಆಗ್ತಾ ಇರ್ತದೆ. ಅಂದರೆ ನಾನೀಗ ಇಂಗ್ಲೀಷಲ್ಲಿ ಓದಿ ಹೇಳ್ತೇನೆ. ವಾಟ್ ಈಸ್ ಹೈ ಫ್ರೀಕ್ವೆನ್ಸಿ ವರ್ಡ್ಸ್? ಹೈ ಫ್ರೀಕ್ವೆನ್ಸಿ ವರ್ಡ್ಸ್ ಆರ್ the words we see and read again and again in our books and stories. They appear very often, that's why they are called high frequency words. For example, the, and, it, you, of, for. ಇಂಥದ್ದೆಲ್ಲ ವರ್ಡ್ಸ್ ಉಂಟಲ್ಲ, ಯಾವುದಾದ್ರೂ ಸ್ಟೋರಿ ಅಥವಾ ಪ್ಯಾರಾಗ್ರಾಫ್ ಓದುವಾಗ ಎಗೇನ್ ಆ್ಯಂಡ್ ಎಗೇನ್ ರಿಪೀಟ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಹೈ ಫ್ರೀಕ್ವೆನ್ಸಿ ವರ್ಡ್ಸ್ ಅಂತ ಹೇಳ್ತೇವೆ. ಈಗ ನಾನು ಕೆಲವು ಹೈ ಫ್ರೀಕ್ವೆನ್ಸಿ ವರ್ಡ್ಸನ್ನು ನಿಮಗೆ ಓದಿ ಹೇಳ್ತೇನೆ. ಈಗ ನಾನು ಕೆಲವು ಹೈ ಫ್ರೀಕ್ವೆನ್ಸಿ ವರ್ಡ್ಸನ್ನು ಮಕ್ಕಳಿಗೆ ಓದಿ ಹೇಳ್ತಾ ಇದ್ದೇನೆ. ನೋಡಿ, ನಾನು ಇದರಲ್ಲಿ ಬರೆದಿದ್ದೇನೆ. ಈಗ ಶಿ, ಸಿ, ಹ್ಯಾಸ್, ಹ್ಯಾಡ್, ಯು, ಬಟ್, ಡಿಡ್, ಹಾರ್, ನೌ, ಟು, ನೌ, ಎನಿ, ಡ್ಯಾಡ್, ಹಿಮ್, ಔಟ್, can, this, that, they, like, have, come, what, who, when, with, from, long, very, will, how, take. ಇದು ಇಂಥ ವರ್ಡ್ಸ್ ಉಂಟಲ್ಲ, ನೀವು ಪ್ಯಾರಾಗ್ರಾಫ್ ಅಥವಾ ನ್ಯೂಸ್ ಪೇಪರ್ ಓದುವಾಗ ತುಂಬ ಸಲ ಬರ್ತದೆ ಒಂದು ಪ್ಯಾರಾಗ್ರಾಫಲ್ಲಿ. ಇದಕ್ಕೆ ಹೈ ಫ್ರೀಕ್ವೆನ್ಸಿ ವರ್ಡ್ಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.